ದರ್ಶನ್ಗೆ ಬಿಗ್ ಶಾಕ್ ಇದು. ಹಲವು ದೇವಸ್ಥಾನಗಳನ್ನ ಸುತ್ತಿದ್ರು, ದರ್ಶನ್ಗೆ ಯಾವುದೇ ರಿಲೀಫ್ ಸಿಕ್ಲಿಲ್ಲ. ಪತ್ನಿ ಜೊತೆ ಕೇರಳ ಹೋಗಿದ್ರು, ಅಸ್ಸಾಂಗೆ ಹೋಗಿದ್ರು, ಚಾಮುಂಡಿ ಬೆಟ್ಟ ಎಲ್ಲ ಕಡೆ ಸುತ್ತಿದ್ರು. ಸದ್ಯ ತಮಿಳುನಾಡಿನಲ್ಲಿದ್ದಾರೆ ಕೊಲೆ ಆರೋಪಿ ದರ್ಶನ್. ಸತ್ಯದ ಪರ ದೇವರು ನಿಂತ್ಕೊಂಡಿದ್ದಾನೆ. ಕೆಡಿ ಗ್ಯಾಂಗ್ಗೆ ಜೈಲೇ ಗತಿ, ಟ್ರಯಲ್ ಮುಗಿಯೋವರೆಗೂ ಕೂಡ ಬೇರೆ ಆಪ್ಷನ್ ಇಲ್ಲ ಸದ್ಯಕ್ಕೆ. ಈ ಕೂಡಲೇ ಬಂಧಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಎಲ್ಲೇ ಇದ್ದು ಈ ಕೂಡಲೇ ಶರಣಾಗ್ಲೇಬೇಕು ಕೊಲೆ ಆರೋಪಿ. ನ್ಯಾಯಮೂರ್ತಿ ಪರ್ದಿವಾಲಾ, ನ್ಯಾಯಮೂರ್ತಿ ಮಹಾದೇವನ್ ಅವರ ದ್ವಿಸದಸ್ಯ ಪೀಠ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಎಲ್ಲೇ ಇದ್ರೂ ಇಮಿಡಿಯೇಟ್ ಆಗಿ ಬಂದು ಶರಣಾಗ್ಲೇಬೇಕು, ಇಲ್ಲ ಅಂತಂದ್ರೆ ಅರೆಸ್ಟ್ ಮಾಡಿ ಅಂತ. ರಾತ್ರಿ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿದ್ರು ಕಿಲ್ಲಿಂಗ್ ಸ್ಟಾರ್. ರಾತ್ರೋರಾತ್ರಿ ತಮಿಳುನಾಡಿಗೆ ತೆರಳಿದ್ದಾರೆ ಕೊಲೆ ಆರೋಪಿ. ಪತ್ನಿ ಜೊತೆ ತಮಿಳುನಾಡಿನ ದೇವಸ್ಥಾನಕ್ಕೆ ದರ್ಶನ್ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ತಮಿಳುನಾಡಿನಲ್ಲಿರಲಿ, ಎಲ್ಲೇ ಇರಲಿ, ಇಮಿಡಿಯೇಟ್ ಆಗಿ ಕರ್ನಾಟಕಕ್ಕೆ ಬರಲೇಬೇಕು, ಇಲ್ಲಿ ಅರೆಸ್ಟ್ ಆಗ್ಲೇಬೇಕು, ಅಂದ್ರೆ ಶರಣ ಆಗ್ಲೇಬೇಕು. ಇಲ್ಲ ಅಂತಂದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರಬೇಕಾಗತ್ತೆ. ನೋಡಿ, ಇದು ಸರ್ಕಾರಕ್ಕೆ ಮತ್ತು ಇದರ ತನಿಖೆ ನಡೆಸಿದಂತ ಪೊಲೀಸರಿಗೆ ಸಿಕ್ಕಂತ ಅತಿ ದೊಡ್ಡ ಗೆಲುವು. ಯಾವಾಗ ದರ್ಶನ್ಗೆ ಜಾಮೀನಾಯ್ತೋ ಎಲ್ಲೋ ಒಂದ್ ಕಡೆ ಪೊಲೀಸರಿಗೆ ಒಂಥರ ಅವರ ನೈತಿಕತೆ ಪ್ರಶ್ನೆ ಆಗೋಯ್ತು, ಅವರ ಮೌಲ್ಯಗಳನ್ನ ಕುಂಸೋ ರೀತಿ ಆಗೋಯ್ತು. ಆದ್ರೂ ಬಿಡದೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಸರ್ಕಾರ. ಕೆಡಿ ಗ್ಯಾಂಗ್ಗೆ ಜಾಮೀನು ನೀಡಿದ್ದನ್ನ ಪ್ರಶ್ನಿಸಿದ್ರು ಪೊಲೀಸರು. ನೋ, ಇಟ್ ಇಸ್ ರಾಂಗ್, ಅವ್ರಿಗೆ ಜಾಮೀನು ಕೊಡಬಾರ್ದು ಅಂತ ಹೇಳಿ ಸುಪ್ರೀಂನಲ್ಲಿ ಸಮರ್ಥ ವಾದವನ್ನ ಸರ್ಕಾರದ ಪರ ವಕೀಲರು ಮಂಡಿಸಿದ್ರು. ಆರ್ ನಗರದ ಮನೆ ಹತ್ರ ನೀರವ ಮೌನ ಆವರಿಸಿದೆ. ಆವರಣದಲ್ಲಿ ಯಾವುದೇ ಅಭಿಮಾನಿಗಳು ಇಲ್ಲ, ಯಾರೂ ಇಲ್ಲ. ಯಾವಾಗ ನೋಡಿದ್ರು ಅಭಿಮಾನಿಗಳು ಜನಜಂಗುಳಿಯಿಂದ ತುಂಬಿರ್ತಾ ಇತ್ತು ಆರ್ ನಗರದ ದರ್ಶನ್ ಅವರ ನಿವಾಸ. ಇವತ್ತು ಆವರಣದಲ್ಲಿ ಯಾವುದೇ ಒಬ್ಬ ಅಭಿಮಾನಿ ಕೂಡ ಇಲ್ಲ. ನೀರವ ಮೌನ ಆವರಿಸಿದೆ. ತೂಗುದೀಪ ನಿಲಯದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ದರ್ಶನ್ ಅವರ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ದೀಪಿಕಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಿಕಾ, ದರ್ಶನ್ಗೆ ಇವತ್ತು ಬಹಳ ಕರಾಳ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರ ಜಾಮೀನು ರದ್ದಾಗಿದೆ, ವಾಪಸ್ ಜೈಲೇ ಗತಿ. ಇವತ್ತು ಅವರ ಮನೆ ಹತ್ರ ಯಾವಾಗ್ಲೂ ಜನ ಅಭಿಮಾನಿಗಳಿಂದ ತುಂಬಿರ್ತಾ ಇತ್ತು, ಇವತ್ತು ಯಾರೂ ಇಲ್ಲ. ದೀಪಿಕಾ. ಸಿಂಧೂರ, ಸದ್ಯಕ್ಕೆ ನಾವು ದರ್ಶನ್ ಅವರ ನಿವಾಸದಂತ ತೂಗುದೀಪ ನಿಲಯದ ಬಳಿ ಇದ್ದೀವಿ. ಇಲ್ಲಿ ಪ್ರತಿ ಬಾರಿ ಕೂಡ ಅಭಿಮಾನಿಗಳು ಏನೇ ಇರಲಿ ದರ್ಶನ್ ಹೊರಗಡೆ ಇದ್ದಾರೆ ಅಂದ ತಕ್ಷಣ, ಗೊತ್ತಾದ ತಕ್ಷಣ ಅವರ ಮನೆ ಬಳಿ ಜಮಾಯಿಸ್ತಾ ಇರ್ತಾರೆ. ಇಲ್ಲಿ ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಅವರನ್ನು ನೋಡೋಕ್ಕೆ. ಆದರೆ ಇವತ್ತು ಯಾವುದು ಕೂಡ ಕಾಣ್ತಾ ಇಲ್ಲ. ನಟ ದರ್ಶನ್ ಅವರಿಗೆ ಇವತ್ತು ಕರಾಳ ದಿನ. ಈಗಾಗಲೇ ಸುಪ್ರೀಂ ಕೋರ್ಟ್ನಿಂದ ತೀರ್ಪು ಹೊರಬಿದ್ದಿದೆ. ಇಮಿಡಿಯೇಟ್ ಆಗಿ ಅರೆಸ್ಟ್ ಆಗಬೇಕು ಅನ್ನುವಂಥ ಆದೇಶವನ್ನು ಕೂಡ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ನಟ ದರ್ಶನ್ ಅವರು ತಮಿಳುನಾಡಿನಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಇನ್ನು ಕೆಲವೊಬ್ಬರು ಹೇಳುವ ಪ್ರಕಾರ ಅವರು ಹೊಸಕೆರೆಹಳ್ಳಿಯ ಅವರ ನಿವಾಸದಲ್ಲಿ ಇದ್ದಾರೆ, ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ದರ್ಶನ್ ಸೇರಿ 7 ಆರೋಪಿಗಳಿಗೆ ಈಗ ಜೈಲೇ ಗತಿಯಾಗಿದೆ. ಇದರ ಜೊತೆಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಹೊರಡಿಸಿರುವಂಥದ್ದು. ಈ ಹಿಂದೆ ದರ್ಶನ್ ಅವರು ಬಳ್ಳಾರಿ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಎಲ್ಲಾ ರೀತಿಯ ಫೆಸಿಲಿಟಿಗಳನ್ನು ಕೊಡ್ತಿದ್ರು ಅನ್ನುವಂಥ ಒಂದು ಮಾತು ಕೇಳಿ ಬರ್ತಿತ್ತು. ಅವರು ಸಿಗರೇಟ್ ಸೇದುವಂತಹ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು. ಇದೆಲ್ಲವನ್ನ ಪರಿಶೀಲಿಸಿ ಇದೀಗ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿದೆ. ಎಲ್ಲ ಹೈಕೋರ್ಟ್ಗಳಿಗೆ ಪ್ರತಿಯನ್ನ ಕೊಡಕ್ಕೆ ಒಂದು ಆದೇಶವನ್ನ ಕೂಡ ಕೊಟ್ಟಿರುವಂಥದ್ದು. ಯಾವುದೇ ರೀತಿಯಲ್ಲಿ ಫೆಸಿಲಿಟಿಯನ್ನ ಕೊಡಬಾರ್ದು, ಹೈ ಫೆಸಿಲಿಟಿಯನ್ನ ಕೊಡಬಾರ್ದು, ಕೊಟ್ಟಿದ್ದೆ ಆದಲ್ಲಿ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂಥ ಮಾತನ್ನ ಕೂಡ ಹೇಳಿದೆ. ಇದರ ಜೊತೆಗೆ ನಾವು ಗಮನಿಸೋದಾದ್ರೆ ದರ್ಶನ್ ಅವರ ಡೆವಿಲ್ ಸಿನಿಮಾ ಈಗಾಗಲೇ ಕಂಪ್ಲೀಟ್ ಆಗಿರುವಂಥದ್ದು. ಅದರ ಒಂದು ಸಾಂಗ್ ಕೂಡ ನಾಳೆ ಇಂಡಿಪೆಂಡೆನ್ಸ್ ಪ್ರಯುಕ್ತ ರಿಲೀಸ್ ಆಗ್ತಾ ಇದೆ. ಆ ಒಂದು ಚಿಕ್ಕ ಬಿಟ್ಟನ್ನ, ರಿಲೀಸ್ ಆಗುವ ವಿಡಿಯೋ ಬಿಟ್ಟನ್ನ ಈಗಾಗಲೇ ದರ್ಶನ್ ಅವರು ತಮ್ಮ ಪರ್ಸನಲ್ ಸ್ಟೋರಿಯಲ್ಲಿ ಹಾಕೊಂಡಿದ್ದಾರೆ. ಅದರಲ್ಲಿ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವಂತಹ ಒಂದು ಸಾಂಗ್ ರಿಲೀಸ್ ಆಗಬೇಕಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟ ಒಂದು ಚಿಕ್ಕ ಬಿಟ್ ಅನ್ನ ಕೂಡ ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ದರ್ಶನ್ಗೆ ಎಲ್ಲೋ ಒಂದು ಹೋಪ್ ಇತ್ತು, ತನಗೆ ಜಾಮೀನು ಸಿಗುತ್ತೆ, ಸೊ ಬೇಲ್ ಆಗುತ್ತೆ ಅನ್ನುವಂಥ ಒಂದು ವಿಶ್ವಾಸದಲ್ಲಿದ್ರು. ಅದಕ್ಕಾಗಿ ಅವರು ಈಗಾಗಲೇ ಸಾಕಷ್ಟು ದೇವಸ್ಥಾನಗಳಿಗೆ ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಅದೆಲ್ಲವೂ ಇದಾಗ ಸುಳ್ಳಾಗಿದೆ. ನಟ ದರ್ಶನಿಗೆ ಜಾಮೀನು ರದ್ದಾಗಿರುವಂಥದ್ದು. ಇನ್ನೇನೇ ಇದ್ರೂ ಜೈಲಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸಿಂಧೂರ, ಥ್ಯಾಂಕ್ ಯು ದೀಪಿಕಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬಹಳ ಹೋಪ್ಸ್ ಇಟ್ಕೊಂಡಿದ್ರು ದರ್ಶನ್, ನನ್ನ ಜಾಮೀನು ಕಂಟಿನ್ಯೂ ಆಗ್ಬಹುದು, ಬೇಲ್ ಸಿಗುತ್ತೆ ನನಗೆ ಅಂತ ಹೇಳಿ. ಆದ್ರೆ ನ್ಯಾಯ ಅನ್ನೋದು ಎಲ್ರಿಗೂ ಒಂದೇ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಇವತ್ತು ಎತ್ತಿ ತೋರಿಸಿದೆ. ರಾಜ್ಯ ಸರ್ಕಾರದ ಪರ ವಕೀಲ ಅನಿಲ್ ನಿಶಾನಿ ಅವರು ಮಾತನಾಡಿದ್ರು. ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನ ಕೊಟ್ಟಿದೆ ಅಂತ ಹೇಳಿ. ಇದು ಕೇರಳದ ಕೊಟ್ಟಾಯಂ ದೇವಸ್ಥಾನಕ್ಕೆ ಹೋದಂತಹ ದೃಶ್ಯಗಳು ನೀವೀಗ ನೋಡ್ತಾ ಇರೋದು.
ಮತ್ತೆ ಬಳ್ಳಾರಿ ಜೈಲನ್ನ ಸೇರ್ಬೇಕು ಕೊಲೆ ಆರೋಪಿ, ಎಲ್ಲೇ ಇದ್ರೂ ಕೂಡಲೇ ಶರಣಾಗಬೇಕು. ನೋಡಿ, ಸುಪ್ರೀಂನ ಈ ತೀರ್ಪಿದೆಯಲ್ಲ, ಇದು ಎಲ್ಲರಿಗೂ ಕೂಡ ಒಂದು ಪಾಠ. ಹೈಕೋರ್ಟ್ ವಕೀಲರು ಲೋಹಿತ್ ಮಾತನಾಡ್ತಾರೆ ನಮ್ಮ ಜೊತೆಗೆ. ಲೋಹಿತ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಲೋಹಿತ್ ಜಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಮೇಡಮ್, ಕೇಳಿಸ್ತಾ ಇದೆ. ತಮಗೆ ಕೇಳಿಸ್ತಾ ಇದೆಯಾ? ದರ್ಶನ್ ಅವರ ಜಾಮೀನು ರದ್ದಾಗಿದೆ. ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳು ಏನಿದ್ರು ಎಲ್ಲರ ಜಾಮೀನು ರದ್ದಾಗಿದೆ. ಒಂದ್ ರೀತಿ ಐತಿಹಾಸಿಕ ತೀರ್ಪು. ಜೈಲಿನ ಅಧಿಕಾರಿಗಳಿಗೂ ಕೂಡ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದೆ ಸುಪ್ರೀಂ. ಲೋಹಿತ್ ಜಿ, ಏನ್ ಹೇಳ್ತೀರಿ? ಮೇಡಮ್, ಮೊದಲು ಏನ್ಬೇಕಂದ್ರೆ ಕಾನೂನ ರೀತಿಯಲ್ಲಿ ಹೇಳಬೇಕು ಅಂದ್ರೆ ಒಂದು ಪ್ರಮಾಣ ಪತ್ರದ ವ್ಯಾಲ್ಯೂ ಏನು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇದನ್ನ ತೋರಿಸಿದೆ. ಅಂದ್ರೆ ಇಂಟರಿಮ್ ಬೇಲ್ ತಗೊಳಕೋಸ್ಕರ ಏನು ಅವರು ಪ್ರಯತ್ನ ಪಟ್ಟಿದ್ರು, ಒಂದು ಸುಳ್ಳು ಅಫಿಡವಿಟ್ ನ ಕೊಟ್ಟಿದ್ರು, ಆಪರೇಷನ್ ಕಾರಣವನ್ನ ಹೇಳಿದ್ರು, ಅದರಿಂದ ಆಚೆ ಬಂದು ಮತ್ತೆ ರೆಗ್ಯುಲರ್ ಬೇಲ್ ಆಯ್ತು. ಇವನ್ನೆಲ್ಲವನ್ನು ಕೂಡ ಗಮನಿಸಿರುವಂತ ಸುಪ್ರೀಂ ಕೋರ್ಟ್ ಬಹಳ ಚೆನ್ನಾಗಿ, ಅಂದ್ರೆ ನೋಡಿ, ಏನಾರ ಅಕಸ್ಮಾತ್ ಇಂಟರಿಮ್ ಬೇಲ್ ಆಗಿರ್ಲಿಲ್ಲ ಅಂದಿದ್ರೆ ಇದು ಸುಪ್ರೀಂ ಕೋರ್ಟ್ ತನಕ ಹೋಗ್ತಿರ್ಲಿಲ್ಲ. ಸುಪ್ರೀಂ ಕೋರ್ಟ್ ಕೂಡ ಈ ರೀತಿ ನೋಡ್ತಿರ್ಲಿಲ್ಲ. ಎಲ್ಲಿ ನೀನು ಒಂದು ಪ್ರಮಾಣ ಪತ್ರ, ಅಂದ್ರೆ ಯಾರೋ ಒಬ್ರು ಒಂದು ಪತ್ರಕ್ಕೆ ನೋಟ್ರಿ ಹೊಡಿತಾರೆ, ಒಂದು ನಾನು ಪ್ರಮಾಣ ಮಾಡಿ ಒಂದು ಪತ್ರವನ್ನ ಕೋರ್ಟ್ ಕೊಡ್ತೀನಿ ಅಂದ್ರೆ ಅದರ ಬೆಲೆ ಇವತ್ತು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗಿದೆ. ಸೊ ಕೆಲವು ಜಡ್ಜ್ಮೆಂಟ್ ಗಳಲ್ಲಿ ನಾವು ನೋಡ್ಬೋದು ಎಷ್ಟೋ ಬದಲಾವಣೆಗಳಾಗ್ತವೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಒಂದು ಗ್ಯಾಸ್ ಬಗ್ಗೆ ಬಂದಂತ ಒಂದು ಜಡ್ಜ್ಮೆಂಟ್ ಇಡೀ ಗ್ಯಾಸ್ ಇಂಡಸ್ಟ್ರಿಯನ್ನೇ ಬದಲಾಗುತ್ತೆ. ಅದೇ ರೀತಿ ಇವತ್ತು ದರ್ಶನ್ ಅವ್ರು ಬಂದಿರುವಂತ ಆದೇಶ, ಅಂದ್ರೆ ಬೇಲ್ ಅಪ್ಲಿಕೇಶನ್ ಬಂದಿರುವಂತ ಆದೇಶ, ಇಡೀ ಜೈಲಿನ ವಾತಾವರಣ ಚೇಂಜ್ ಆಗುತ್ತೆ. ಯಾಕಂದ್ರೆ ಯಾರೂ ಕೂಡ ಕರ್ನಾಟಕದಲ್ಲಿ ಯಾರು ಕೂಡ ಒಬ್ಬ ಸೂಪರಿಂಟೆಂಡೆಂಟ್ನಾಗ್ಲಿ ಅಥವಾ ಒಬ್ಬ ಜೈಲಧಿಕಾರಿನಾಗ್ಲಿ ಒಬ್ಬ ಜೈಲರ್ ಆಗ್ಲಿ ಯಾರು ಕೂಡ ಸಸ್ಪೆನ್ಷನ್ ಬಗ್ಗೆ ಯೋಚನೆ ಮಾಡಿಲ್ಲ. ಕೇವಲ 4 ದಿನ 5 ದಿನ ಅವ್ರಿಗೆ ಪನಿಷ್ಮೆಂಟ್ ಕೊಡುವಂಥದ್ದು, ತಪ್ಪಾಗ್ಬಿಟ್ಟಿದೆ ಅಂತ ಅವರೇ ಮುಚ್ಚಾಕೋದು. ಯಾಕಂದ್ರೆ ಎಲ್ರೂ ಕೂಡ ಕಳ್ರೆ, ಎಲ್ರೂ ಕೂಡ ಕಳ್ರೆ. ಅವರು ಏನೇನೋ ಅವ್ರು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೋ ಆ ವ್ಯವಸ್ಥೆಗೆ ಎಲ್ಲವೂ ಕೂಡ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ನೋಡಿ, ಯಾರೋ ಒಬ್ಬ ಹಣ ಇರೋ ಅಂತನೂ ಒಬ್ಬ ಸೆಲೆಬ್ರಿಟಿ ಜೈಲ್ಗೆ ಹೋಗ್ತಿದ್ದಾರೆ ಅಂದ್ರೆ ಜೈಲಿನಲ್ಲಿ ಅವರಿಗೆ ಹಬ್ಬದ ವಾತಾವರಣ, ಅವರಿಗೆ ಹಣದ ಹೊಳೆ ಹೊಳೆಯುತ್ತೆ, ಹಣ ನಮ್ಗೆ ಇನ್ನೇನು ಸಿಗುತ್ತೆ ಅನ್ನೋಂತ ಒಂದು ವಾತಾವರಣ ಇದೆ. ಅವೆಲ್ಲವೂ ಕೂಡ ಕಡಿವಾಣ ಹಾಕುವಂತ ನಿರ್ದೇಶನ ಇದಾಗಿದೆ. ಈಗ ಅಲ್ಲಿರೋರು ಎಲ್ಲರೂ ಕೂಡ ಕಳ್ಳರಾಗಿರೋದ್ರಿಂದ ಸೊ ನಾವು ಇದನ್ನ ಬದಲಾವಣೆ ಯಾವಾಗ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಇನ್ನ ಮುಂದೆ ಹೋಗಿ, ಅಂದ್ರೆ ಮೊಬೈಲ್ಸ್ಗಳಾಗಿರ್ಬೋದು, ಮೊಬೈಲ್ ಅಲ್ಲಿ ವಿಡಿಯೋಗಳಾಗಿರ್ಬೋದು, ಬರ್ತ್ಡೇ ವಿಶೇಷ ಮಾಡಬಹುದು, ಕೇಕ್ ಕಟ್ಟಿಂಗ್ ಮಾಡಬಹುದು, VIP ಅಂದ್ರೆ ನೀವು ಹೇಳಿದ್ ಹೆಂಗಾಯ್ತು ಅಂತಂದ್ರೆ, ಯಾರೋ ಒಬ್ರು ಸೆಲೆಬ್ರಿಟಿ ಜೈಲೊಳಗಡೆ ಬಂದ್ರೆ ಅವ್ರು ಇರೋ ಅಷ್ಟು ದಿವಸಕ್ಕೆ ಎಷ್ಟು ದುಡ್ಡಾಗುತ್ತೋ ಅವರಿಂದ ಅಷ್ಟು ಮಾಡ್ಕೊಂಡ್ ಬಿಡೋಣ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಒಳಗಿರೋ ಜೈಲಾಧಿಕಾರಿಗಳು ಇದಾರೆ ಅಂತ ಆಯ್ತು. ಇದು ಯಾವ ಒಂದು ಹಿಂಡತೆ ಗೊತ್ತಾ ಮೇಡಮ್, ರಕ್ತ ಇರುತ್ತೆ ಗೊತ್ತಾ, ಹಂಗ ಆ ರೀತಿ ಹೀರ್ಕೊಂಡ್ಬಿಡ್ತಾರೆ ಅವರ ಹಣವನ್ನ. ಸೊ ನಾನು ನೋಡಿರೋಂಥದ್ದು. ಆದ್ರೆ ಒಬ್ಬ ಬಡವ ಹೋದ್ರೆ ಆತನಿಗೆ ಮೊದಲನೇ ಕೆಲಸ ಸ್ವೀಪರ್ ಕೆಲಸ. ಆತ ವಯಸ್ಸಾಗಿರ್ಲಿ ಆತ ಏನೇ ಆಗಿರ್ಲಿ, ಮೊದಲನೇ ಸಿಗುವಂತ ಕೆಲಸ ಪರ್ಕೆ ಕೊಟ್ಟು ಸ್ವೀಪರ್ ಕೆಲಸ. ಬಗ್ಗೆ ಮಾತನಾಡ್ತಾ ಇದ್ರಿ ರೋಹಿತ್ ಜಿ. ಅಂದ್ರೆ ಆಪರೇಷನ್ ಆಗ್ಬೇಕು, ಅನಾರೋಗ್ಯದ ಸಮಸ್ಯೆ ಇದೆ ಅಂತೆಲ್ಲ ಏನ್ ಹೇಳಿ ಇವರು ಬೇಲ್ ತಗೊಂಡಿದ್ರು, ವಾಪಸ್ ಬಂದ ಮೇಲೆ ಅದೆಲ್ಲವೂ ಕೂಡ ಸುಳ್ಳು ಅನ್ನೋದು ಪ್ರತಿ ಹಂತದಲ್ಲೂ ಗೊತ್ತಾಗ್ತಾ ಇತ್ತು. ಸೊ ಅಂಥವ್ರಿಗೂ ಕೂಡ ಇದೊಂದು ಮೆಸೇಜ್. ಇದು ಸಾರ್ವಜನಿಕ ವಲಯಗಳಲ್ಲಿ ನಾವು ಮಾತಾಡ್ತಿದ್ವಿ, ಏನು ಆಪರೇಷನ್ ಇನ್ನ ಆಗಿಲ್ವಾ ಅಥವಾ ಏನಾಯ್ತು ಅಂತ ನಾವು ಮಾಧ್ಯಮಗಳು ಕೂಡ ಮಾತಾಡ್ತಿದ್ವಿ. ಆದ್ರೆ ಒಂದು ತೀರ್ಪಾಗಿ ಅದು ಆಚೆ ಬಂದಾಗ, ಅದೊಂದು ದಾಖಲಾತಿ ಆದಾಗ ಅದರ ತೀರ್ಮಾನವೇ ಒಂಥರ ಆಗುತ್ತೆ, ಅದನ್ನ ನೋಡೋದೇ ಒಂಥರ ಆಗುತ್ತೆ.